ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ನಾನು 3-4 ಡೇಸಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸ್ವಲ್ಪ ಬಂದೆ ಟಯರ್ಡ್ ಆಗೋದು, ಮಲ್ಕೊಳ್ಳೋದು ಇದೇ ಆಗೋಯ್ತು ಫ್ರೆಂಡ್ಸ್. ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಇದರಿಂದ ಎಷ್ಟು ಜನಕ್ಕೆ ಒಳ್ಳೆಯದು, ಎಷ್ಟು ಜನಕ್ಕೆ ಕೆಟ್ಟದ್ದು ಅಂತ ನಮಗಾಗಲಿ ನಿಮಗಾಗಲಿ ಯಾರಿಗೂ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್, ಇವಾಗ ನೋಡಿ, ನಾವು ಯಾವುದು ಕೆಟ್ಟದ್ದು ಅನ್ನಲಿ ಒಳ್ಳೆಯದು ಅನ್ನಲಿ ನಾವು ದಿನಚರಿಲಿ ಅದನ್ನು ರೂಢಿ ಮಾಡ್ಕೊಬಿಡ್ತೀವಿ. ಈಗ ಒಬ್ಬರು ಇದು ಒಳ್ಳೆಯದು, ಸರಿ ಇಲ್ಲ, ಮಾಡಬಾರ್ದು ಅಂತಾರೆ. ಆದ್ರೂ ಫ್ರೆಂಡ್ಸ್ ನಾವು ಅದನ್ನೇ ಮಾಡ್ತೀವಿ. ಹಂಗಾಗಿ ಫ್ರೆಂಡ್ಸ್, ನೀವು ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತ. ಇನ್ನು ಫ್ರೆಂಡ್ಸ್, ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಂದು ಇನ್ನೇನು ಆಚೆ ವರ್ಷು. ಇನ್ನು ನನ್ನ ಚಾನಲ್ ಶುರುವಾಗಿ ಆಲ್ರೆಡಿ ಆಗಸ್ಟ್ ಬಂದರೆ 1 ಇಯರ್ ಆಗೋಯ್ತು. ಇನ್ನೇನು ಆಚೆ ವರ್ಷ ನಂದು 3,000 ಮೇಲೆ ಆಗಿದೆ. ಇನ್ನು 4,000 ಆಗಿಲ್ಲ. ಅದೇ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ 4,000 ಆಚೆ ವರ್ಷ ಆದ್ರೇ ಮಾನಿಟೈಸನ್ ಆಗೋದು ಅನ್ನೋದೊಂದು ಗೊತ್ತು. ಒಂದು ವರ್ಷದೊಳಗಡೆ ಆಗಬೇಕು ಅನ್ನೋದು ನನಗೆ ಗೊತ್ತು. ಇದನ್ನು ನಾನಿನ್ನೂ ಪೂರ್ತಿ ಕ್ಲಿಯರಾಗಿ ತಿಳ್ಕೊಂಡಿಲ್ಲ ಯೂಟ್ಯೂಬಲ್ಲಿ. ಇನ್ನು ನನ್ನ ಚಾನಲ್ ಓಪನ್ ಆಗಿ ಆಗಸ್ಟು 28 ಬಂದರೆ ಫ್ರೆಂಡ್ಸ್ 1 ವರ್ಷ ಫಿನಿಷ್ ಆಗೋಯ್ತು. ನೋಡಿ ಹೆಂಗೆ ಬಂತು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನು ಈಗ ಬಂದು ಜೂನು, ಇನ್ನೇನು ಜೂನ್ ಇವತ್ತು 26, ಇನ್ನೊಂದು 4-5 ದಿವಸ ಬಂದರೆ ಫ್ರೆಂಡ್ಸ್ ಜೂನ್ ಮಂತು ಮುಗಿದೋಯ್ತು. ಇನ್ನು ಜುಲೈ ಅಷ್ಟೇ ಜುಲೈ ನೆಕ್ಸ್ಟ್ ಆಗಸ್ಟು. ಇನ್ನು ನಮ್ಮಮ್ಮ ಅಂದರೆ 1.5 ಮಂತ್ ಇದೆ ಫ್ರೆಂಡ್ಸ್. ನಾನು ಯಾರಾದರೂ ಕನ್ನಡ ಕ್ರಿಯೇಟರ್ ಅಂತ ಒಬ್ಬರು ಇದ್ದಾರಲ್ಲ, ಅವ್ರ ಹತ್ರ ನಂದು ಚಾನಲ್ ಚೆಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 4,000 ವಾಚ್ ಅವರ್ಸ್ ಆದ್ರೇ ಮಾನಿಟೈಸನ್ ಆಗೋ ವಿಷಯ ನನಗೆ ಗೊತ್ತು. ಒಂದು ವರ್ಷದೊಳಗೆ ಅಕಸ್ಮಾತ್ 1 ವರ್ಷದಲ್ಲಿ ಇದು ಆಗಲಿಲ್ಲ ಅಂದರೆ ಏನಾದರೂ ಚಾನಲ್ಲು ಡಿಲೀಟ್ ಆಗುತ್ತಾ? ಇದ್ರ ಬಗ್ಗೆ ನಿಮ್ಗಳಿಗೆ ನನ್ನ ಯೂಟ್ಯೂಬಲ್ಲಿ ನನ್ನ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದೀರಿ, ನನಗೆ ಆವಾಗವಾಗ ಕಮೆಂಟ್ ಆಗ್ತಾಯಿರ್ತೀರಿ. ಅದಕ್ಕೆ ಇದ್ರ ಬಗ್ಗೆ ನಾನಿವತ್ತು ಫಸ್ಟ್ ಕೇಳ್ತಾಯಿದ್ದೀನಿ. ನನಗೆ ಗೊತ್ತು, ವೀಡಿಯೋಗಳೆಲ್ಲನೂ ನೋಡಿದ್ದೀನಿ. ಆದ್ರೂ ಒಂದು ಸಲ ನಾನು ನಿಮ್ಗಳನ್ನ ಕೇಳಬೇಕಲ್ಲ, ಅದಕ್ಕೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್, ಪ್ಲೀಸ್. ದಯವಿಟ್ಟು ಮರಿಬೇಡಿ. ಆಮೇಲೆ ಫ್ರೆಂಡ್ಸ್, ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇವಾಗ ನಂದು 4,000 ವಾಚ್ ಅವರ್ಸ್ಗೆ ಇನ್ನೂ ನನಗೆ ಕಮ್ಮಿ ಇದೆ, ಪೂರ್ತಿ ವಾಚ್ ಅವರ್ಸ್ ಆಗಿಲ್ಲ. ಆಮೇಲೆ ಇದು ಇನ್ನು ವ್ಯೂಸು ಫ್ರೆಂಡ್ಸ್, ನಮ್ಮದು ಮಾನಿಟೈಸನ್ ಆದ ತಕ್ಷಣ ಇಷ್ಟು ದಿವಸ ಏನು ವ್ಯೂಸ್ ಆಗಿದೆ ಅದೆಲ್ಲ ಹೋಗ್ಬಿಡುತ್ತಂತಲ್ಲ, ಅದಿರಲ್ಲ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು. ಅದು ಈಗ ನಂದು ಇನ್ನೊಂದು 10,000 ಆದರೆ ಫ್ರೆಂಡ್ಸ್ ನಂದು 7 ಲಕ್ಷ ಆಗುತ್ತೆ. 7 ಲಕ್ಷ ಆದಾಗ ನಾನು ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ನಾನು 6 ಲಕ್ಷ ಆದಾಗಲೂ ಹಾಕಿದೆ. ಇನ್ನು ಫ್ರೆಂಡ್ಸ್, 3-4 ಡೇಸಿಂದ ನಾನು ಒಂದು ವೀಡಿಯೋನ ಮಾಡಲಿ ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿಕ್ಕದು ಮಿನಿಲಾಗಿ ಹಾಕಿದೆ. ನಮಗೆ ವಾಚ್ ಅವರ್ಸ್ ಆಗಬೇಕು ಅಂತ ಅಂದರೆ ಫ್ರೆಂಡ್ಸ್, ನಾವು ಡೈಲಿ ವೀಡಿಯೋ ಹಾಕಬೇಕು. ನೀವಾಗಿರ್ಬೋದು, ನಾವಾಗಿರ್ಬೋದು. ನಾನು ಸ್ವಲ್ಪ ಫ್ರೆಂಡ್ಸ್ ಫಸ್ಟ್ ಶಿಫ್ಟ್ ಇರ್ತೀನ, ಬೆಳಗ್ಗೆ ಟೈಮ್ ಬೇಗ ಎದ್ದೇಳ್ತೀನಲ್ಲ, ಹಾಗಾಗಿ ಸ್ವಲ್ಪ ಬಂದು ಮಲ್ಕೊಂಡಿರ್ತೀನಿ. ನೋಡಿ, ಈಗ ಆಲ್ರೆಡಿ 10 ಗಂಟೆ ಆಗೋಯ್ತು. ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಬೇಕು ಅಂತ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೇ ಇಲ್ಲ. ನಾನು ಇನ್ನೂ ಎಷ್ಟು 1-2-3 ವೀಡಿಯೋನ ನಾನು ಬರೆದಿಟ್ಕೊಂಡಿದ್ದೆ ಮಾಡೋಣ ಅಂತ. ಇದೂ ಅಷ್ಟೇ ಫ್ರೆಂಡ್ಸ್, ಇದು ಮುಖ್ಯವಾದ ವೀಡಿಯೋ ನಾನು ಇವಾಗ ಮಾಡ್ತಾಯಿರೋದು. ಅದು ಎಲ್ರಿಗೂ ಬೇಕಾಗಿರೋ ಅಂಥ ವೀಡಿಯೋ. ಹಾಗಾಗಿ ನಾನು 3-4 ಡೇಸಿಂದ ಒಂದು ವೀಡಿಯೋನೂ ಮಾಡೇ ಇಲ್ಲ ಫ್ರೆಂಡ್ಸ್. ಈಗ ಏನಂದರೆ ಫ್ರೆಂಡ್ಸ್, ನಾವು ನೋಡಿ ರೀಲ್ಸ್ ಮಾಡಿದ್ರೆ ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ. ಅದ್ರದ್ದು ವಾಚ್ ಅವರ್ಸು ಕೌಂಟ್ ಆಗುತ್ತೆ ಇಲ್ವ, ನನಗೆ ಅದು ಪೂರ್ತಿ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಆಗುತ್ತೆ ಅಂತಾರೆ, ಒಬ್ಬೊಬ್ರು ಆಗಲ್ಲ ಅಂತಾರೆ. ಅದಂತೂ ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ವಾಚ್ ಅವರ್ಸ್ಗೆ ಕೌಂಟ್ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ. ನಾನಿನ್ನೂ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ. ಆದರೆ ಫ್ರೆಂಡ್ಸ್, ನನ್ನ ದೃಷ್ಟಿಯಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಇದರಲ್ಲಿ ಇದು ಸಬ್ಸ್ಕ್ರೈಬರ್ ಅಂತೂ ಖಂಡಿತ ಬರ್ತಾರೆ ಫ್ರೆಂಡ್ಸ್. ನೀವು ಡೈಲಿ ರೀಲ್ಸ್ ಮಾಡಿ ಸಬ್ಸ್ಕ್ರೈಬರ್ ಬಂದೇ, ಒಂದು 10 ಜನ, ಒಂದು 20 ಜನನಾದರೂ ಬಂದೇ ಬರ್ತಾರೆ ಸಬ್ಸ್ಕ್ರೈಬರು, ರೀಲ್ಸ್ ನೋಡೋರು. ಹಾಗಾಗಿ ಇದು ನನ್ನ ಅನುಭವದ ಮಾತು. ನನಗಂತೂ ಬಂದಿದ್ದಾರೆ ಫ್ರೆಂಡ್ಸ್, ಬರ್ತಾನೇ ಇದ್ದಾರೆ, ಬಂದಿದ್ದಾರೆ. ನಂದು ಇವಾಗ 1,600 ಆಗಿದೆ. ಅಂದರೆ ಫ್ರೆಂಡ್ಸ್, ನಮಗೆಲ್ಲ ಇಲ್ಲ ಕಮ್ಮಿನೇ ಸಬ್ಸ್ಕ್ರೈಬರ್ ಬರ್ತಾ ಇರೋದು. ನನಗಂತೂ ಸಬ್ಸ್ಕ್ರೈಬರ್ ಇದ್ದಾರೆ ಫ್ರೆಂಡ್ಸ್. ಯಾಕಂದರೆ 1,000 ಆಗಬೇಕು. 1 ಲಕ್ಷ ಆದರೆ
ನಮಗೆ ಸಿಲ್ವರ್ ಬಟನ್ ಬರುತ್ತೆ ಅಂತಾರೆ. ಸಬ್ಸ್ಕ್ರೈಬರಿಂದ ಏನು ಅಮೌಂಟ್ ಬರೋಲ್ಲ ಫ್ರೆಂಡ್ಸ್, ಅದೆಲ್ಲ ಸುಳ್ಳು. ನಮಗೆ ವ್ಯೂಸ್ ಮೂಲಕ ಅಮೌಂಟ್ ಬರೋದು. ಆದರೆ ನಮ್ಮದಿನ್ನೂ ಸ್ಟಾರ್ಟ್ ಆಗಿಲ್ಲ ಅರ್ನಿಂಗ್ಸು. ಸ್ಟಾರ್ಟ್ ಆಗಿರೋರು ಹೇಳ್ತಾರಲ್ಲ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ಹಂಗಾಗಿ ಫ್ರೆಂಡ್ಸ್ ಬನ್ನಿ, ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ, ಏನದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನಾನು ಇದನ್ನು ಹೇಳೋದೇ ಮಾಡ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಫಸ್ಟೇ ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ನೋಡಿ, ನಾವು ಒಂದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಜನ ಯೋಗ ಮಾಡ್ತಾರೆ. ಇದು ಫ್ರೆಂಡ್ಸ್ ಯೋಗ ಡೇ ದಿನದ್ದು ನಾನು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ, ಹಂಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿ ಬರುತ್ತೆ ಈ ವಿಡಿಯೋ. ನೋಡಿ ಫ್ರೆಂಡ್ಸ್, ನಮ್ಮದು ಎಲ್ತ್ ಬಗ್ಗೆ ಎಷ್ಟೊಂದು ಜನ ಕಾಳಜಿ ವಹಿಸ್ತಾರೆ. ಈಗ ನೋಡಿ, ಒಬ್ಬೊಬ್ಬರು ಯೋಗ ಮಾಡ್ತಾರೆ ಯಾಕೆ, ಎಲ್ತ್ ಚೆನ್ನಾಗಿರಲಿ ಅಂತ. ಮತ್ತು ಜಿಮ್ಗೆ ಹೋಗ್ತಾರೆ ಬಾಡಿ ಚೆನ್ನಾಗಿರಲಿ ಅಂತ. ಈಗ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಮನೆ ಕೆಲಸನೇ ಸರಿ ಹೋಗುತ್ತೆ. ನಾನು ಹೇಳೋದು ಏನು, ಎಲ್ಲರೂ ಯೋಗ ಮಾಡ್ತಾರೆ, ಎಲ್ಲರೂ ಯೋಗ ಮಾಡಬೇಕು ಅಂತ ನಾನು ಹೇಳಲ್ಲ. ಈ ದಿನನ ಆಚರಿಸ್ತಾರಲ್ಲ, ಇದ್ರ ಬಗ್ಗೆ ನಾವು ಮಾತಾಡಲೇಬೇಕಲ್ಲ ಫ್ರೆಂಡ್ಸ್. ಎಷ್ಟೊಂದು ಜನ ನೋಡಿದರೆ ಬೆಳಗ್ಗೆ ಟೈಮು ನಾವು 6 ಗಂಟೆ ಶಿಫ್ಟ್ ಇದ್ದಾಗ ಎಷ್ಟೊಂದು ಜನ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರೆ ವಾಕಿಂಗ್ ಮಾಡ್ತಾಯಿರ್ತಾರೆ. ಪಾರ್ಕಲ್ಲಿರ್ಬೋದು, ರೋಡಲ್ಲಿರ್ಬೋದು, ಎಷ್ಟೊಂದು ಜನ ವಾಕಿಂಗ್ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಆರೋಗ್ಯ ಚೆನ್ನಾಗಿರಲಿ ಅಂತ. ಈಗ ಫ್ರೆಂಡ್ಸ್ ನೋಡಿ, ನಿಮಗೊಂದು ವಿಷಯ ಗೊತ್ತಾ, ಪುನೀತ್ ರಾಜ್ಕುಮಾರು ಎಷ್ಟೊಂದು ಇದು ಮಾಡ್ತಾಯಿದ್ರು, ಯೋಗ ಮಾಡ್ತಾಯಿದ್ರು, ಮತ್ತು ಜಾಗಿಂಗ್ ಮಾಡ್ತಾಯಿದ್ರು, ಎಷ್ಟೊಂದು ಜಿಮ್ ಮಾಡ್ತಾಯಿದ್ರು. ಲಾಸ್ಟ್ಗೆ ನೋಡಿದ್ರೆ ಫ್ರೆಂಡ್ಸ್, ಅವರು ಜಿಮ್ ಇದರಲ್ಲೇ ಕೆಳಗಡೆ ಬಿದ್ದೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರು ಹಂಗೆ ಡೆತ್ ಆಗೋದ್ರು. ಆದರೆ ಫ್ರೆಂಡ್ಸ್, ಇದು ಅದಕ್ಕೋಸ್ಕರನೇ ಆಗೈತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ನೋಡಿ, ನಮ್ಮ ಹಣೆ ಬರದಲ್ಲಿ ನಾವು ಎಷ್ಟು ದಿವಸ ಬರ್ಸ್ಕೊಂಡು ಬಂದಿರ್ತೀವೋ ಅಷ್ಟೇ ದಿನ ಬದುಕೋದು. ಆದರೆ ಫ್ರೆಂಡ್ಸ್, ಇದು ಯೋಗ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ನಾನು ಫ್ರೆಂಡ್ಸ್ ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಈಗ ಫ್ರೆಂಡ್ಸ್ ನೋಡಿ, ಯೋಗ ಮಾಡೋರಿಗೆ ಸ್ವಲ್ಪ ಜನಕ್ಕೆ ಎಲ್ತು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅವ್ರು ನೋಡಿ ತಿನ್ನೋ ಫುಡ್ ಆಗಿರ್ಬೋದು, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ಒಂದು ಮೈಂಡು ಫ್ರೆಶ್ ಆಗಬೇಕು. ಅವರು ಒಂದು ಓಡೋದಿರ್ಬೋದು, ನಡೆದಾಡೋದಿರ್ಬೋದು, ಆಮೇಲೆ ಯೋಗಗಳಿರುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತು, ಪಾರ್ಕಲ್ಲಿ ನೋಡಿ ಅಕಸ್ಮಾತ್ ಜಿಮ್ ಕ್ಲಾಸ್ಗಳೇ ಸಾವಿರಾರು ಲಕ್ಷಾನುಗಟ್ಟಲೆ ಜಿಮ್ ಓಪನ್ ಆಗಿದೆ ಇವಾಗ ಫ್ರೆಂಡ್ಸ್. ಎಷ್ಟೊಂದು ಜನ ಅದಕ್ಕೋಸ್ಕರನೇ ಮುಡುಪಾಗಿರ್ತಾರೆ ಲೈಫಲ್ಲಿ. 1 ಅವರ್ ಇರ್ಬೋದು, ಅರ್ಧ ಅವರ್ ಇರ್ಬೋದು, ನೋಡಿ ಅದಕ್ಕೋಸ್ಕರನೇ ಮುಡುಪಾಗಿಟ್ಬಿಡ್ತಾರೆ ಸ್ವಲ್ಪ ಟೈಮ್ನ. ಬೆಳಗ್ಗೆ ಅವರು ಏನು ಮಾಡ್ತಾರೋ ಇಲ್ವೋ ಫ್ರೆಂಡ್ಸ್, ಸ್ವಲ್ಪ ಜನ ನೋಡಿ 5 ಗಂಟೆಗೆ ಎದ್ದೇಳ್ತಾರೆ, 5 o'clockಗೆ ಎದ್ದು ಅವರು ರನ್ನಿಂಗ್ ಇರ್ಬೋದು, ಮತ್ತು ಓಡಾಡ್ಕೊಂಡು ಯೋಗಗಳಿರುತ್ತೆ ಅದನ್ನೆಲ್ಲ ಮಾಡೋದು. ಆಮೇಲೆ ಫ್ರೆಂಡ್ಸ್ ನೋಡಿ, ಒಬ್ಬೊಬ್ಬರಿಗೆ ಇಲ್ಲಿ ಇಷ್ಟಪ್ಪ ಹಂಗೆ ನರಗಳೆಲ್ಲ ಒಳಗಡೆ ಕಾಣಿಸುತ್ತೆ. ನೋಡಿ, ಜಿಮ್ ರವಿ ಅಂತ ಒಬ್ಬರಿದ್ದಾರೆ, ಜಿಮ್ ರವಿ ಅಂತ. ಅವರು ಫಿಲಮಲ್ಲೆಲ್ಲ ಸೀರಿಯಲಲ್ಲಿ ಮಾಡಿದ್ದಾರೆ, ಫಿಲಮಲ್ಲಿ ಫೈಟ್ ಮಾಸ್ಟ್ರಾಗಿ ಮಾಡಿದ್ದಾರೆ. ನೋಡಿ, ಅವ್ರು ಹಿಂಗೆ ಅಂದರೆ ಸಾಕು ಅಷ್ಟೊಂದು. ಇನ್ನು ಆಮೇಲೆ ಫ್ರೆಂಡ್ಸ್, ಫೈಟ್ ಮಾಸ್ಟರು ಮಂಜು ಅಂತ ಇದ್ದಾರಲ್ಲ, ಅವರು ನಮ್ಮ ಹಾಸ್ಪಿಟ್ಲಿಗೆ ಒಂದು ಸಲ ಬಂದಿದ್ದರು ಹುಷಾರಿಲ್ಲ ಅಂತ ತೋರ್ಸೋಕ್ಕೆ. ಅವ್ರುಗಳೆಲ್ಲ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಜಿಮ್ ಬಾಡಿ ಇಟ್ಕೊಂಡಿದ್ದಾರೆ. ಜಿಮ್ ಆದರೆ ಫ್ರೆಂಡ್ಸ್, ಅದೇನೆಂದರೆ ಅದನ್ನು ಒಂದು ಕಂಟಿನ್ಯೂ ಆಗಿ ಇಟ್ಕೋಬೇಕು. ಸ್ವಲ್ಪ ದಿನ ಮಾಡ್ತಾರೆ, ಸ್ವಲ್ಪ ದಿನ ಬಿಡ್ತಾರೆ. ಸ್ವಲ್ಪ ಜನಕ್ಕೆ ನೋಡಿ ಫ್ರೆಂಡ್ಸ್ ಎಲ್ತು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡಿದ್ದೀರಾ, ಫಿಜಿಯೋಥೆರಪಿಲಿ ಸ್ವಲ್ಪ ನಮಗೆ ಕೈಗಳ ನೋವು, ಕಾಲುಗಳ ನೋವು, ಬ್ಯಾಕ್ ಪೇಯ್ನ್ ಇದ್ದಾಗ ಇದನ್ನು ಕೊಡ್ತಾರೆ ನಮಗೆ, ಎಕ್ಸಸೈಜ್ ಮಾಡೋದನ್ನು ಕೊಡ್ತಾರೆ. ಎಕ್ಸಸೈಜ್ ಎಷ್ಟೋ ಜನ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಬ್ಯಾಕ್ ಪೇಯ್ನ್ ಇದ್ದಾಗ ಒಂದು ಎಕ್ಸಸೈಜ್ ಕೊಟ್ಟಿದ್ದರು, ಅದನ್ನು ನನಗೆ ಡೈಲಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳೇನು. ಆದರೆ ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಜನ ಕೈ ನೋವಿಗೆ ಎಕ್ಸಸೈಜ್ ಮಾಡ್ತಾರೆ, ಎಲ್ಲದಕ್ಕೂ ಎಕ್ಸಸೈಜ್ ಮಾಡ್ತಾರೆ. ಎಕ್ಸಸೈಜ್ ಮಾಡಿನೇ ಸ್ವಲ್ಪ ಎಲ್ತ್ನ ನೋಡ್ಕೋತಾರೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಯಾರೂ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ಯೋಗ ಮಾಡಿದಷ್ಟು ಹೆಲ್ತ್ಗೆ ಒಳ್ಳೆಯದು. ಸಾವಿರಾರು ಜನ ಮಾಡ್ತಾರೆ, ಕೋಟ್ಯಾಂತರ ಜನ ಮಾಡ್ತಾರೆ. ನನ್ನ ದೃಷ್ಟಿಲಿ ಫ್ರೆಂಡ್ಸ್ ನೋಡಿ, ಯೋಗ ಮಾಡಿರ್ಬೋದು, ಏನೇ ಆಗಿರ್ಬೋದು, ಹೆಲ್ತ್ಗೆ ಒಳ್ಳೆಯದು ಒಂದು. ಇನ್ನೊಂದು ಫ್ರೆಂಡ್ಸ್, ನಾವು ಏನೇ ಟೆನ್ಷನ್ ಇದ್ರೂ ನೈಟು ಮಲಗಿ ನಾವು ಬೆಳಗ್ಗೆ ಎದ್ದಾಗ ಮೈಂಡು ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಅಷ್ಟು ಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ನಾನು ಚಿಕ್ಕವಳಿದ್ದಾಗ ಒಂದು 5ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ನಮ್ಮೂರಲ್ಲಿ ನಾವೆಲ್ಲ ತೋಟದ ತನಕ ನಾವು ನಡ್ಕೊಂಡು ಹೋಗೋದು, ಓಡೋಗ್ತಿರ್ಲಿಲ್ಲ. ಸುಮ್ಮನೆ ಈ ಥರ ನಡ್ಕೊಂಡು ಎದ್ದು ನಾವು ತೋಟದ ಹತ್ರ ಹೋಗಬೇಕು, ಅದು ಇದು ಅಂದರೆ ನಾವೊಂದು 5-6 ಜನ ಇದ್ದೋ ಫ್ರೆಂಡ್ಸ್, ನಡ್ಕೊಂಡು ಹೋಗ್ತಾಯಿದ್ದೋ.
ಆದರೆ ಮೈಂಡ್ ಎಷ್ಟು ಫ್ರೆಶ್ ಆಗ್ತಾಯಿತ್ತು ಗೊತ್ತಾ. ಈಗಂತೂ ಫ್ರೆಂಡ್ಸ್ ನಮ್ಗೆ ಆಗಲ್ಲ ಬಿಡಿ, ಯಾಕಂದರೆ ನಾವು ಕೆಲಸ ಬೇಗ ಬೇಗ ಹೋಗಬೇಕು, ವರ್ಕ್ ಪ್ರೆಷರ್ ಇರುತ್ತೆ, ನಾವು ಬೇಗ ಎದ್ದೇಳ್ತೀವಿ. ಆದರೆ ಬೇಗ ಎದ್ದಾಗ ನೀವು ಯೋಚನೆ ಮಾಡಿ ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಲೇಟಾಗಿ ಎದ್ದು ನೋಡಿ ನಮ್ಮ ಮೈಂಡು ಎಷ್ಟು ಒಂಥರ ಏನೋ ಬೇಕೋ ಬೇಡ ಲೇಟಾಗಿ ಎದ್ದೇಳ್ತೀವ, ಒಂಥರ ಮೈಯೆಲ್ಲ ಭಾರ, ನಾವೇನಾರ ಮಾಡಬೇಕು ಅಂದ್ರೂ ಮಾಡೋಕ್ಕಾಗಲ್ಲ, ಏನೋ ಒಂಥರ ಫ್ರೆಂಡ್ಸ್ ಒಂಥರ ಮಂಕ್ ಹಿಡ್ದಂಗೆ. ಆದರೆ ನೋಡಿ ಎದ್ದು ಏನಾದರೂ ಬೇಗ ಎದ್ದು ನಾವು ಕೆಲಸ ಮಾಡಿ ಮೈಂಡ್ ಅಷ್ಟು ಫ್ರೆಶ್ ಆಗಿರುತ್ತೆ. ನೀವು ಬೇಕಾದ್ರೆ ಯೋಚನೆ ಮಾಡಿ, ಯೋಗ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ ಅಂತಲ್ಲ, ನಾವು ಅಷ್ಟೇ ಬೇಗ ಎದ್ದಾಗ ನಮ್ಮ ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೆ. ಲೇಟಾಗಿ ಎದ್ದಾಗ ಅವತ್ತೆಲ್ಲ ಒಂಥರ ನಮಗೆ ಕೆಲಸ ಮಾಡೋಕ್ಕೇ ಮೂಡ್ ಬರಲ್ಲ, ಯಾವುದೊಂದು ಕೆಲಸ ಆಗಿರ್ಬೋದು ಫ್ರೆಂಡ್ಸ್. ನನ್ನ ದೃಷ್ಟಿಲಿ ಫ್ರೆಂಡ್ಸ್ ಯೋಗ ವಿಷಯ ಆಗಿರ್ಬೋದು, ಒಂದು ಜಾಗಿಂಗ್ ವಿಷಯದಲ್ಲಾದ್ರೂ ನಾನು ಹೇಳೋದೇನೆಂದರೆ ಫ್ರೆಂಡ್ಸ್, ಇವಾಗ ನೋಡಿ ಪುನೀತ್ ಸಾರು ಜಿಮ್ ಕ್ಲಾಸ್ಗೆ ಹೋಗಿದ್ರು. ಅವ್ರ ಹಣೆ ಬರದಲ್ಲಿ ನಮ್ಮ ಹಣೆ ಬರದಲ್ಲಿ ರೋಡಲ್ಲಿ ಹೋಗುವಾಗಲೇ ಸಾಯಬೇಕು ಅಂತ ಬರೆದಿದ್ರೆ ಅಕಸ್ಮಾತ್ ಕೂತಿದ್ದ ಜಾಗದಲ್ಲೇ ಎಷ್ಟೋ ಜನ ಸತ್ತೋಗ್ತಾರೆ ಫ್ರೆಂಡ್ಸ್, ನಿಮಗೆ ಗೊತ್ತು. ಅದು ಯಾರು ಕಂಡಿಲ್ಲ. ಅವರು ಆ ಥರ ಆದಾಗ ಫ್ರೆಂಡ್ಸ್ ಎಷ್ಟೋ ಜನ ಹಾರ್ಟ್ ಚೆಕಪ್ ಮಾಡಿಸ್ಕೊಂಡ್ರು, ಇದು ಕಾರ್ಡಿಯಾ ಅರೆಸ್ಟ್ ಅಂತ ಆಗೈತೆ ಅಂತ. ಎಷ್ಟೋ ಜನ ಜಿಮ್ ಮಾಡೋದನ್ನೇ ಬಿಟ್ಟಿದ್ರು. ಅಯ್ಯೋ ಇವರೆಷ್ಟು ಸೂಪರ್ ಸ್ಟಾರು, ಈ ಜಿಮ್ ಮಾಡುವಾಗಲೇ ಇವ್ರಿಗೆ ಹಿಂಗಾಯ್ತು ಅಂತ ಆಗ ಸ್ವಲ್ಪ ನಡೀತು ಫ್ರೆಂಡ್ಸ್. ಈಗ ನೋಡಿ ನಾವು ಏನೇ ತಿಂದರೂ ಸತ್ತೋಯ್ತೀವಿ, ಏನೇ ಮಾಡಿದ್ರು ಸಾಯ್ತೀವಿ ಅಂದರೆ ಈ ಹಣೆಯಲ್ಲಿ ಬರೆದಿರ್ತಾನೆ ಬ್ರಹ್ಮ, ನೀನು ಇದೇ ಮಾಡಿ ಬರಬೇಕು, ಇಂಥದ್ರಿಂದಲೇ ಸಾಯಬೇಕು ಅಂತ. ಈಗ ನೋಡಿ ಇವತ್ತು ನಮ್ಮ ಯೂಟ್ಯೂಬರ್ಸ್ ಒಬ್ಬರು ಈ ಶ್ರುತಿ ಆನಂದ್ ಅಂತ ಅವ್ರ ವೀಡಿಯೋ ನೋಡಿದೆ ಫ್ರೆಂಡ್ಸ್. ಪಾಪ ಎಷ್ಟೊಂದು ಕಣ್ಣೀರಿಟ್ಟಿದ್ದಾರೆ ಅಂದರೆ ನಮಗೆ ಸಹಿಸ್ಕೊಳಕ್ಕಾಗಲ್ಲ. ನೋಡಿ ಅವರು ಎಷ್ಟೊಂದು ಕಷ್ಟದಿಂದ ಜೀವನ ಕಟ್ಕೊಂಡು ಒಂದು ಮಗು ಆಗಿ ನೋಡಿ ಅವ್ರ ಗಂಡ ವೀಡಿಯೋ ಕಾಲ್ ಮಾಡಿದ್ದಾರೆ. ಒಂದು ಅರ್ಧ ಅವರ್ 1 ಅವರ್ಗೆಲ್ಲ ಆಕ್ಸಿಡೆಂಟ್ ಆಗಿದೆ ಬಸ್ಗೆ. ಆಕ್ಸಿಡೆಂಟಾಗಿ ಅವ್ರಿಗೆ ವಿಷಯ ಗೊತ್ತಾಗಿದೆ. ಇವತ್ತೇ ನೋಡಿದೆ ಫ್ರೆಂಡ್ಸ್ ನಾನು, ಅವರು ಎಷ್ಟೊಂದು ಕಣ್ಣೀರು ಹಾಕಿದ್ದಾರೆ ಅಂದರೆ ನೋಡಿ, ಒಂದು ಹೆಣ್ಣು ಏನೆಲ್ಲ ಆಸೆ ಇಟ್ಕೊಂಡು ಬದುಕ್ತಾಳೆ, ಜೀವನನ ಕಟ್ಕೊತಾಳೆ. ಅವಳು ಎಷ್ಟೇ ಸ್ಟ್ರಗಲ್ ಮಾಡಿರಲಿ, ಎಷ್ಟೇ ಕಷ್ಟ ಅನುಭವಿಸಿರಲಿ, ನಾನು ಮದುವೆ ಆಗೋ ಹುಡುಗ ಹಿಂಗಿರಬೇಕು, ನನ್ನ ಜೀವನ ಹಿಂಗಿರಬೇಕು ಅಂತ ಅನ್ಕೋತಾರೆ. ಎಲ್ಲರೂ ನಾವು ಅನ್ಕೋತೀವಿ. ಪಾಪ ನೋಡಿ ಅವ್ರ ಹಸ್ಬೆಂಡ್ ಸತ್ತೋಗಿದ್ದಾರೆ, ಅವ್ರು ಎಷ್ಟೊಂದು ಹತ್ತಿದ್ದಾರೆ ಅಂದರೆ ಫ್ರೆಂಡ್ಸ್, ಫುಲ್ ವೀಡಿಯೋ ಮಾಡೋ ತನಕ ಕಣ್ಣೀರಿಟ್ಟಿದ್ದಾರೆ. ಅವರು ವೀಡಿಯೋ ಮಾಡೋ ತನಕ ಫುಲ್ ಕಣ್ಣೀರಿಟ್ಟಿದ್ದಾರೆ. ಹಾಗೆ ಒಬ್ಬೊಬ್ಬರು ಜೀವನದಲ್ಲಿ ಒಂಥರ ಹಂಗೆ ಫ್ರೆಂಡ್ಸ್. ನಾನೇನು ಹೇಳ್ತೀನಿ ಅಂದರೆ, ಯೋಗನೂ ಮಾಡಿ, ಜಾಗಿಂಗು ಮಾಡಿ, ಅದು ನಮಗೊಂದು ಮೀಡಿಯಮ್ ಇರಬೇಕು. ಅದನ್ನು ಅರ್ಧಂಬರ್ಧಕ್ಕೆ ಬಿಡಬಾರ್ದು. ರೂಢಿ ಮಾಡ್ಕೊತೀರಾ, ಒಂದು 1/4 ಅವರ್ ಮಾಡ್ಕೊಳ್ಳಿ, ಇಲ್ಲ ಒಂದು ಅರ್ಧ ಅವರ್ ಮಾಡ್ಕೊಳ್ಳಿ, ಒಂದು 10 ನಿಮಿಷ ಮಾಡ್ಕೊಳ್ಳಿ. ಆದರೆ ಯಾವುದನ್ನೂ ನೋಡಿ ಎಷ್ಟೊಂದು ಜನ ಮಾಡ್ತಾರೆ, ಎಲ್ಲ ಒಂದು ನೋವಿದ್ರೂ ಅದನ್ನು ಕಂಟಿನ್ಯೂ ಮಾಡ್ತಾರೆ. ನಾವೇ ಕಣ್ಮುಂದೆನೇ ನೋಡಿದ್ರೆ ಅವ್ರಿಗೆ ಕಾಲು ನೋವಿರುತ್ತೆ, ಕೈ ನೋವಿರುತ್ತೆ. ಆದರೆ ಫ್ರೆಂಡ್ಸ್ ನೋಡಿ, ನನ್ನ ದೃಷ್ಟಿಲಿ ಯೋಗ ಮಾಡೋದು ಎಲ್ತ್ಗೆ ತುಂಬಾ ಒಳ್ಳೆಯದು. ಆದರೆ ಅದಕ್ಕೆ ತಕ್ಕನಾಗಿ ನಾವು ನಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳ್ಬೋದು, ಮೈಂಡು ಫ್ರೆಶ್ ಆಗುತ್ತೆ, ಎಲ್ತ್ ಚೆನ್ನಾಗಿರುತ್ತೆ, ಮತ್ತು ಯಾವ ಕಡೆಗೂ ಥಿಂಕಿಂಗ್ ಮಾಡೋಕ್ಕೆ ನಮಗೆ ಮೂಡಿರಲ್ಲ. ಯಾಕೆಂದರೆ ಇದ್ರ ಮೇಲೆ ನಾವು ಮೂಡಿರುತ್ತೆ. ಹಿಂಗೆ ನಾವು ಜಾಗಿಂಗ್ ಹೋಗ್ಬೇಕಪ್ಪ, ಒಂದು ಮೈಂಡು ಫ್ರೆಶ್ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ಅಷ್ಟೇ ನೋಡಿ, ಏನಾದರೂ ನಿಮ್ಮ ಸ್ವಂತ ಇಟ್ಕೊಳ್ಳಿ ಅಭ್ಯಾಸನ, ಒಂದು ಜಾಗಿಂಗ್ ಇಟ್ಕೊತೀನಿ ನೋಡಿ. ಈಗ ನಾನೊಂದು ಅಭ್ಯಾಸ ಇಟ್ಕೊಂಡಿದ್ದೀನಿ, ಎಷ್ಟೇ ಕೆಲಸ ಇರಲಿ ಏನಿರಲಿ, ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ಏನು ನನಗೆ ಮನಸ್ಸಲ್ಲಿ ಬರುತ್ತೋ, ನನಗೇನು ಅನಿಸುತ್ತೋ, ನಾನು ಸ್ಟೈಲಿಶ್ ಆಗಿರ್ಬಾರ್ದು, ಈ ಥರ ಆ ಥರ, ನಾನು ಅದಕ್ಕೋಸ್ಕರನೇ ಟೈಮ್ ಎತ್ತಿಕ್ಕಲ್ಲ ಫ್ರೆಂಡ್. ನೋಡಿ ಈಗ ನಾನು ಆಲ್ರೆಡಿ 4 ಡೇಸ್ ಆಯಿತು ನಾನು ಯೂಟ್ಯೂಬ್ ಚಾನಲಲ್ಲಿ ಏನೂ ಮಾಡಲಿಲ್ಲ. ನನಗೆ ಫ್ರೆಂಡ್ಸ್ ರೀಲ್ಸ್ ಮಾಡ್ತೀನಿ, ಯಾಕೋತ ನನಗೆ ಸಬ್ಸ್ಕ್ರೈಬರ್ ಬೇಕು, ವ್ಯೂಸ್ ಬೇಕು. ನಾನು ರೆಡಿಯಾಗಿರ್ತೀನಿ, ಹಾಗೆ ನಾನು ರೀಲ್ಸ್ ಮಾಡ್ತೀನಿ. ಅದು ನನ್ನ ಸ್ವಂತ ವಿಷಯ, ನನ್ನ ಹ್ಯಾಬಿಸ್, ಅದು ನನ್ನ ಅಭ್ಯಾಸ. ಹಾಗೆ ನೋಡಿ, ಒಂದೊಂದು ಮನುಷ್ಯನಿಗೆ ಏನಾದರೂ ಒಂದು ಅಭ್ಯಾಸ ಇರಲೇಬೇಕು ಫ್ರೆಂಡ್ಸ್. ನೋಡಿ ಜೀವನದಲ್ಲಿ ಕಷ್ಟ ಇಲ್ಲದೆ, ನೋವಿಲ್ಲದೆ ಯಾರೂ ಬದುಕ್ತಾ ಇಲ್ಲ. ಎಲ್ಲರ ಜೀವನದಲ್ಲೂ ಒಂದು ಇದ್ದೇ ಇರುತ್ತೆ. ಒಂದೊಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ಆಗ ನಮಗೆ ಮೈಂಡು ಫ್ರೀ ಆಗುತ್ತೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಯೋಗ ಮಾಡ್ತಾರೆ, ಅವ್ರ ಹೆಲ್ತು ಚೆನ್ನಾಗಿಲ್ಲ ಅಂತ ಅಲ್ಲ, ಅದು ಒಂದೊಂದು ಅವ್ರ ಅಭ್ಯಾಸ. ಹಂಗಾಗಿ ನೀವು ಯಾರೇ ಯೋಗ ಮಾಡಿದ್ರೂ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್, ಯೋಗ ಬಗ್ಗೆ ಇವತ್ತು ಯೋಗ ಡೇ ಬಗ್ಗೆ ನಾನು ಅದ್ರ ಬಗ್ಗೆ ಮಾಡಿರೋದನ್ನ ನೋಡ್ತಾ ಇರೋದ್ರ ಬಗ್ಗೆ ನನ್ನ ಕಡೆಯಿಂದ ಒಂದು ವಿಡಿಯೋ ಚಿಕ್ಕದಾಗಿ ಮಾಡಬೇಕಿತ್ತು, ಅದಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯೋಗ ಎಲ್ತ್ಗೂ ಅಷ್ಟೇ ಒಳ್ಳೆಯದು, ನಮ್ಮ ಮೈಂಡು ಫ್ರೆಶ್ ಆಗುತ್ತೆ, ಯಾವುದು ಕೆಟ್ಟ ಯೋಚನೆಯೂ ಬರಲ್ಲ ಫ್ರೆಂಡ್ಸ್. ಆದರೆ ನಾನು ನೋಡಿದ್ದೀನಿ ನಾನಂತೂ ಫ್ರೆಂಡ್ಸ್ ರೋಡಲ್ಲಿ ಬೆಳಗ್ಗೆ ಶಿಫ್ಟ್ ಹೋಗ್ತೀನಲ್ಲ ಗಾಡಿನಲ್ಲಿ, ಎಷ್ಟು ಏಜ್ ಪರ್ಸನ್ನು, ಚಿಕ್ಕವರು ದೊಡ್ಡವರು ರೋಡಲ್ಲಿ ಒಬ್ಬೊಬ್ಬರು ಓಡ್ತಾ ಇರ್ತಾರೆ, ಒಬ್ಬೊಬ್ಬರು ನಡೀತಾ ಇರ್ತಾರೆ.
ಅಷ್ಟೊಂದು ನಾನು ನೋಡ್ತೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಟೈಮ್ ಇರುತ್ತೆ, ನಮಗಂತೂ ಫ್ರೆಂಡ್ಸ್ ಟೈಮು ಇಲ್ಲ. ನಮ್ಮದು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ನಾವು ಕೆಲಸ ಮಾಡೋದೆ ಫ್ರೆಂಡ್ಸ್. ನೀವು ಮನೆ ಒಳಗಡೆನೂ ಮಾಡೋದು ಎಷ್ಟೊಂದು ಎಕ್ಸಸೈಜ್ ಐತೆ. ರೋಡಲ್ಲೇ ಹೋಗಿ ಮಾಡಬೇಕು ಅಂತೇನಿಲ್ಲ, ಜಂಪಿಂಗ್ ಮಾಡೋದೈತೆ. ಅದರಲ್ಲೂ ನಾನು ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಯೋಗ ಬಗ್ಗೆ ಹೇಳ್ತಾರೆ, ಎಕ್ಸಸೈಜ್ ಬಗ್ಗೆ ಹೇಳ್ತಾರೆ. ಆಮೇಲೆ ನೋಡಿ, ನಮ್ಮ ಮೈ ಎಷ್ಟೇ ದಪ್ಪ ಇದ್ರೂ ಅದರಲ್ಲಿ ಸಣ್ಣ ಆಗೋಗ್ತಾರೆ ಫ್ರೆಂಡ್ಸ್. ನೀವು ಮೆಡಿಷನ್ ಅದು ಇದು ತಗೊಂಡು ಸಣ್ಣ ಆಗಬೇಡಿ. ಯಾವ್ಯಾವುದಾದ್ರೂ ಎಕ್ಸಸೈಜ್ ಇದ್ದರೆ ದಪ್ಪ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಯಾವುದ್ಯಾವುದೋ ಮೆಡಿಸನ್ ತಗೊಂಡು ಎಲ್ತ್ನ ಹಾಳು ಮಾಡ್ಕೊಬೇಡಿ. ಯಾಕಂದರೆ ಅದು ಒಂದು ಟೈಮಲ್ಲಿಲ್ಲ, ಒಂದು ಟೈಮು ಉಲ್ಟಾ ಆಗುತ್ತೆ. ನೀವು ಏನಾದರೂ ಒಂದು ಚಿಕ್ಕ ಎಕ್ಸಸೈಜ್ ಯಾವುದಾದ್ರೂ ನೋಡ್ಕೊಳ್ಳಿ. ಯೂಟ್ಯೂಬ್ ಚಾನಲಲ್ಲಿ ಬೇಕಾದಷ್ಟು ಹಾಕಿರ್ತಾರೆ. ಅದಕ್ಕೋಸ್ಕರ ಡಾಕ್ಟ್ರುಗಳೇ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ. ನಮಗೇನು ಬೇಕು ಅಂದ್ರೂ ಫ್ರೆಂಡ್ಸ್ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಡಾಕ್ಟ್ರ್ ಹತ್ರ ಹೋಗ್ದೇನೇನು ನಮ್ಮ ಹೆಲ್ತ್ ಯಾವ ರೀತಿ ನೋಡ್ಕೋಬೇಕು, ನಮ್ಮ ಜೀವನ ಹೆಂಗೆ ರೂಪಿಸ್ಕೋಬೇಕು ಅನ್ನೋದೆಲ್ಲ ಯೂಟ್ಯೂಬಲ್ಲೇ ಇದೆ. ಅದನ್ನು ನೋಡ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು. ಒಬ್ಬೊಬ್ಬರಿಗೆ ವಾಕಿಂಗ್ ಹೋಗೋಕ್ಕೆ ನಾಚಿಕೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಮನೇಲಿ ಏನೇನಾದರೂ ಅಂತಾರೆ ಅನ್ನೋದಿರುತ್ತೆ. ಯಾರಿಗೂ ಯಾಕೆ ಹಂಚ್ಕೋತೀರ ಫ್ರೆಂಡ್ಸ್? ನಿಮ್ಮ ಹೆಲ್ತು ನಿಮಗೆ, ನಮ್ಮ ಹೆಲ್ತ್ ಮುಖ್ಯ, ನಮ್ಮ ಆರೋಗ್ಯ ಮುಖ್ಯ. ನಿಮಗೆ ಯಾವುದೇ ಬೇಕು ಅಂದರೂ ನೋಡಿ, ಯೂಟ್ಯೂಬಲ್ಲಿ ಎಷ್ಟೊಂದು ಡಾಕ್ಟರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಯೋಗ ಕ್ಲಾಸ್ ಡಾಕ್ಟರ್ಗಳಿದ್ದಾರೆ. ಆಮೇಲೆ ನೋಡಿ, ಇನ್ನೊಬ್ಬರು ಯೋಗ ಡಾಕ್ಟರ್ ಲೇಡಿ ಡಾಕ್ಟ್ರ್ ಇದ್ದಾರೆ. ಅವ್ರ ಹೆಸರು ನಂಗೆ ಈಗ ಬರ್ತಾಯಿಲ್ಲ ಫ್ರೆಂಡ್ಸ್. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಅವರೇ ಎಲ್ಲನೂ ಹೇಳ್ತಾರೆ ಫ್ರೆಂಡ್ಸ್. ನಾವೇನು ತಿನ್ನಬೇಕು, ನಮ್ಮ ಹೆಲ್ತ್ ಹೆಂಗಿರಬೇಕು, ನಾನು ನೋಡಿದ್ದೀನಿ ಅವ್ರ ಚಾನಲ್ನ. ಹಂಗಾಗಿ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ, ಯೋಗ ಮಾಡೋದು ಯಾವತ್ತೂ ಕೆಟ್ಟದ್ದಲ್ಲ. ಅದು ನಮಗೆ ಬೆನಿಫಿಟ್ ಇದೆ ಹೆಲ್ತ್ಗೆ. ನಾವು ಅಭ್ಯಾಸ ಮಾಡ್ಕೋಬೇಕು, ನಾವು ಅದನ್ನು ಉಳಿಸ್ಕೋಬೇಕು, ಅದನ್ನು ನಡೆಸ್ಕೋಬೇಕು. ಹಂಗಾಗಿ ಫ್ರೆಂಡ್ಸ್, ನೀವು ಯೋಗ ಮಾಡಿ, ಇತಿಮಿತಿಲಿ ಮಾಡಿ, ಮತ್ತು ನಿಮ್ಮ ಹೆಲ್ತ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಆ ಥರ ಮಾಡಿ. ಒಂದೇ ದಿನ ಎಷ್ಟೊಂದು ಮಾಡೋದು ಮತ್ತು ಟಯರ್ಡ್ ಆಗೋದು ಇದನ್ನೆಲ್ಲ ಮಾಡಬೇಡಿ. ನೋಡಿ, ನಮಗೆ ಒಬ್ಬರು ಹಾಸ್ಪಿಟ್ಲಿಗೆ ಬಂದರೆ ಅವ್ರು ಏನು ಮಾಡ್ತಾರಂತೆ, ಯೋಗ ಅವರು ನೋಡಿ, ಅವರೇ ಡಾಕ್ಟ್ರು, ಅವರೇ ಅಡ್ಮಿಟ್ ಆಗಿದ್ದಾರೆ ಇವಾಗ ಇದ್ರ ಬಗ್ಗೆನೇ. ಯಾಕಂದರೆ ಈಗ ಅವರು ಯೋಗ ಏನೇನೋ ಜಾಗಿಂಗ್ ನನಗೆ ಹೇಳಕ್ಕೆ ಬರೋಲ್ಲ ಫ್ರೆಂಡ್ಸ್, ಏನೋ ಇದೆಲ್ಲ ಎಕ್ಸಸೈಜ್ ಮಾಡ್ತಾಯಿದ್ರಂತೆ. ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಅವರೇ ಡಾಕ್ಟ್ರು. ಈಗ ಆಲ್ರೆಡಿ ಫ್ರೆಂಡ್ಸ್ 4-5 ಡೇಸ್ ಆಯಿತು ಅವರು ಡಿಸ್ಚಾರ್ಜ್ ಹೋದರು. ಒಬ್ಬರು ಅವರು ಲೇಡಿ ಡಾಕ್ಟ್ರು. ಆವಾಗ ನಾವು ಫ್ರೆಂಡ್ಸ್ ನೋಡ್ಕೋಬೇಕಲ್ಲ ಅವ್ರನ್ನ. ಆ ಟೈಮಲ್ಲಿ ಫ್ರೆಂಡ್ಸ್ ನಾವು ಅವ್ರನ್ನ ಏನಾದರೂ ನಮಗೆ ಫ್ರೆಂಡ್ಸ್, ನಾವು ಕ್ಲೀನಿಂಗ್ ಎಲ್ಲ ಮಾಡಿಕೊಡೋದಲ್ವ. ಒಂದು ಪೇಷಂಟ್ ಏನಾದರೂ ಬಂದರೆ ನಾವು ಅವ್ರನ್ನ ಕೇರ್ ಮಾಡಬೇಕಲ್ಲ. ಆ ಟೈಮಲ್ಲಿ ಫ್ರೆಂಡ್ಸ್ ಆವಾಗ ಮಾತಾಡಬೇಕಾದ್ರೆ ಅವರೇ ನಮಗೆ ಹೇಳಿದ್ದು, ಈ ಥರ ಹಿಂಗೆ ನಾನು ಮಾಡ್ತಾಯಿದ್ದೆ, ಯೋಗ ಮಾಡ್ತಾಯಿದ್ದೆ, ಹೆಲ್ತ್ ಈ ಥರ. ಅವ್ರಿಗೆ ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಆಗಿ ಬಂದಿದ್ರು ಫ್ರೆಂಡ್ಸ್. ಒಂದು 4 ಡೇಸು ವಾರ್ಡಲ್ಲಿ ಅಡ್ಮಿಂಟ್ ಆಗಿದ್ರಂತೆ. ಆಗಲೇ ಡಿಸ್ಚಾರ್ಜ್ ಆಗಲೇ 3 ಡೇಸು 2 ಡೇಸೇ ಆಗೋಯ್ತು. ಅದು ಫ್ರೆಂಡ್ಸ್ ನಮಗೂ ಗೊತ್ತಿಲ್ಲ, ಅವ್ರು ಹೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು. ಈ ಥರ ಒಂದೊಂದು ನಮಗೆ ಅಭ್ಯಾಸ, ನಮಗೆ ಯಾವ ಬೇಕು ಫ್ರೆಂಡ್ಸ್. ಇದು ನೋಡಿ, ನಮ್ಮ ಸ್ವಂತ ವಿಷಯ. ಬೇರೆಯವ್ರು ನೋಡಿ ಕಲಿಯೋ ಅವಶ್ಯಕತೆ ಏನೈತೆ? ಈಗ ನೋಡಿ, ಸ್ವಲ್ಪ ಜನಕ್ಕೆ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಆಗೋಲ್ಲ. ಯಾರೇ ಆದರೂ ಅಷ್ಟೇ ಫ್ರೆಂಡ್ಸ್, ಅವ್ರವ್ರ ಕೆಲಸದ ಟೈಮ್ ಇರುತ್ತೆ, ಆ ಬಿಜಿಲಾಗ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ನೋಡಿ, ಸ್ವಲ್ಪ ಈವ್ನಿಂಗು ವಾಕಿಂಗ್ ಮಾಡ್ತಾಯಿರ್ತಾರೆ, ಈವ್ನಿಂಗು ಎಕ್ಸಸೈಜ್ ಎಲ್ಲ ಇದೆ ಫ್ರೆಂಡ್ಸ್. ಎಷ್ಟೊಂದು ಜಿಮ್ಮಲ್ಲೇ ಇದೆ, ಅದನ್ನೆಲ್ಲ ನಾವು ನೋಡ್ಕೋಬೋದು. ಈಗೇನು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಆಲ್ರೆಡಿ, ಆವಾಗಲೇ ನಿಮಗೆ ಏನು ಬೇಕಂದರೆ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ನಮಗೆ ಸಿಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆಯೂ ಇಲ್ಲ. ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕಿಂತ ಫ್ರೆಂಡ್ಸ್ ನೋಡಿ, ನಾವು ಬೇಗ ಎದ್ದೇಳೋದ್ರಿಂದ ಎಲ್ಲ ನಮಗೆ ಒಂಥರ ಮೈಂಡು ಫ್ರೆಶ್ ಆಗುತ್ತೆ. ಬೇಗ ಎದ್ರೂ ಫ್ರೆಂಡ್ಸ್ ನಾವೇನು ಮಾಡಬೇಕು, ಬೇಗ ನಾವು ಅಷ್ಟೇ ಮಲ್ಕೋಬೇಕು. ಬೇಗ ಎದ್ದೇಳಬೇಕು ಅಂದರೆ ನಾವು ಸ್ವಲ್ಪ ಬೇಗ ಮಲ್ಕೋಬೇಕು. ಹಾಗಾಗಿ ಫ್ರೆಂಡ್ಸ್, ನಾನು ಅದಕ್ಕೋಸ್ಕರ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.